ನಿಮಗೆ ಇಲ್ಲೇನು ಕಾಣಿಸ್ತದೆ, ಇಲ್ಲಿನೇ ದೇವ್ರಿರೋದು ನೋಡಿ. ಕಬ್ಬಾರೆ ಗ್ರಾಮ. ಆಲ್ಮೋಸ್ಟ್ 70-80 ಡಿಗ್ರಿ ಸ್ಟೀಪ್ ಇದೆ. ಕಾಲೇನು ಜಾರೋದಿಲ್ಲ, ಇದ್ರೊಳಗೆ ನುಗ್ಗೋ ಕಾಂಪಿಟೇಷನ್ ಮಾಡ್ತಿದ್ವಿ. ಇವತ್ತು ನಾವು ಬೆಟ್ಟದರಸಮ್ಮ ಬೆಟ್ಟ ಮದ್ದೂರ್ ಹತ್ರ ಬಂದಿದ್ದೀವಿ. ನಾನು ಆಲ್ರೆಡಿ ಒಂದು ಸರ್ತಿ ಬಂದಿದ್ದೆ ಇಲ್ಲಿ. ನಾವು 3-4 ಇಯರ್ಸ್ ಏನೋ ಆಯಿತು. ಆಗ ಈ ರೋಡೆಲ್ಲ ಆಗಿರಲಿಲ್ಲ. ಕಾಡಿನ ಮಧ್ಯ ನಡ್ಕೊಂಡು ಈ ಸೈಡಿಂದ ಬಂದಿದ್ವಿ ಆವಾಗ. ಆ್ಯಕ್ಚುಲಿ ವ್ಯೂ ನೋಡಿ ತುಂಬ ಅದ್ಭುತವಾಗಿದೆ. ಇನ್ನು ಬೆಟ್ಟ ಹತ್ತಿಲ್ಲ ನೋಡಿ. ಬೆಟ್ಟ ಹತ್ತಬೇಕಾಗಿರೋದು ಅದೇ. ನಿಮ್ಗಲ್ಲಿ ಮೇಲೊಂದು ಚಿಕ್ಕ ಗುಡ್ಡ ಕಾಣಿಸ್ತಿದ್ಯಾ, ಕಲ್ಲು. ಅದ್ರ ಕೆಳಗೆ ಬೆಟ್ಟದರಸಮ್ಮ ದೇವ್ರಿರೋದು. ಅಲ್ಲಿ ಬ್ಲೂ ಕಲರ್ ಗೇಟ್ ಎಲ್ಲ ಹಾಕೊಂಡಿದೆಲ್ಲ ಅಲ್ಲಿ. ಸೊ ಇಲ್ಲಿ ಈ ಕಡೆ ನೋಡಿದ್ರೆ ನಮ್ಗೆ ಏನೋ ಊಟಕ್ಕೆ ಬಡಿಸೋದಕ್ಕೆ ಒಂದಷ್ಟು ಜಾಗ ಅಥವಾ ಅಡುಗೆ ಮಾಡೋದಕ್ಕೆ ಜಾಗ ಆ ರೀತಿ ಇದೆ. ಆ ಕಡೆನೂ ವ್ಯೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬೈಕಲ್ಲಿ ಬಂದೆ. ಬೈಕ್ ಆಲ್ಮೋಸ್ಟ್ ಇಲ್ಲಿ ತನಕ ಬರುತ್ತೆ. ಇಲ್ಲಿಂದ ಅಲ್ಲಿ ತನಕ ಹತ್ತಬೇಕಾಗಿರೋದಷ್ಟೇ, ಆರಾಮ್ಸೆ ಹತ್ಬೋದು. ಈ ಕಡೆಯಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹೇಳ್ದೆ ಅಲ್ಲ, ಲಾಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್, 4 ಇಯರ್ಸ್ ಅದಕ್ಕಿಂತ ಜಾಸ್ತಿ ಆಯಿತು ಗೊತ್ತಿಲ್ಲ, ಬಂದಿದ್ದಾಗ ಈ ಕಡೆ ಸೈಡ್ನಿಂದ ಬಂದಿದ್ವಿ. ಈ ಕಡೆ ಎಲ್ಲೆಲ್ಲಿಂದನೂ ಹತ್ಕೊಂಡು ಬಂದ್ವಿ. ನಾನೊಂದು ಫೋಟೋ ಹಾಕ್ತೀನಿ. ಒಂದು ಆರ್ಚ್ ಇದೆ ಬೆಟ್ಟದರಸಮ್ಮ ಅಂತ, ಬರ್ಬೇಕಾದ್ರೆ ಮೇಲೆ ಹತ್ತಕ್ಕೆ ಮುಂಚೆ. ಸೊ ಅಲ್ಲಿಗೆ ನೀವು ಬಂದರೆ ಅಲ್ಲಿಂದ ಆರಾಮ್ಸೆ ಒಂದೇ ರೋಡು ಮೇಲ್ ತನಕ ಬರೋದಿಲ್ಲ. ತುಂಬ ಚೆನ್ನಾಗಿದೆ. ನೀವು ಮದ್ದೂರು ಸೈಡ್ ಬಂದರೆ ಮದ್ದೂರಿಂದ ಸ್ವಲ್ಪ ಒಳಗಷ್ಟೇ ಆರಾಮ್ಸೆ ಈ ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು. ಇನ್ನು ನಾವು ಮೇಲೆ ಹತ್ತೋದಿದೆ, ಮೇಲೆ ಹತ್ತೋಣ. ನೀವು ಆ ಕಡೆ ಹೋದರೆ ಆ ಕಡೆ ವ್ಯೂ ನೋಡ್ಬೋದು, ಈ ಕಡೆನೂ ವ್ಯೂ ನೋಡ್ಬೋದು. ಮೇಲಿಂದ ಆಲ್ಮೋಸ್ಟ್ 360 ಡಿಗ್ರಿ ವ್ಯೂ ಇದೆ. ನಾನು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಬಂದಿದ್ದಾಗ ನೋಡಿ ಮೆಟ್ಲೆಲ್ಲ ಮಾಡಿರಲಿಲ್ಲ. ಆಲ್ಮೋಸ್ಟ್ ಅಲ್ಲಿ ತನಕ ಮೆಟ್ಲು ಮಾಡಿದ್ದಾರೆ. ಬೈಕನ್ನು ಈ ಕಡೆ ಸೈಡಲ್ಲಿ ಹಾಕಿದ್ದೀನಿ ನಾನು, ಯಾರಿಗೂ ಕಾಣಿಸ್ತೇ ಇರಲಿ ಅಂತ. ಅಂದರೆ ನಾವೀಗ ಬಂದಿರೋದು ಮಧ್ಯಾಹ್ನ 2:18 ಆಗಿದೆ. ಯಾರಷ್ಟು ಜನ ಇಲ್ಲ. ಮತ್ತೆ ಆ ಕಡೆ ಬಂದರೆ ನೀವು ಆ ಕಡೆಯಿಂದ ಹೋಗಿ ಬಂದ. ನಾನು ಆ ಕಡೆ ಹೋಗಿ ಬಂದಿದ್ದೀನಿ. ಅಲ್ಲಿಂದ ವ್ಯೂ ಸೂಪರ್ ಇದೆ. ಚಿಕ್ಕ ಪಾಯಿಂಟ್ ಥರ ಒಂದಿದೆ ನೋಡಿ ಇಲ್ಲಿ. ಇದು ಅದ್ಭುತವಾಗಿದೆ. ಹತ್ತೋದಕ್ಕೆ ಏನು ಜಾಸ್ತಿ ಇಲ್ಲ. ನೀನು ನಿಧಾನಕ್ಕೆ ಹತ್ತೀನಿ ಅಂದ್ರೆ ಒಂದು 1/4 ಗಂಟೆ ಒಳಗೆ ಹತ್ಬಿಡ್ಬೋದು. ವಾವ್, ಬ್ಯೂಟಿಫುಲ್. ನಾನು ನೋಡಿರೋದ್ರಲ್ಲಿ ಕಮ್ಮಿ ಹತ್ತಿ ತುಂಬಾ ಒಳ್ಳೆ ವ್ಯೂ ಇರುವಂತಹ ಜಾಗ ಇದೇನೆ, ಬೆಟ್ಟದರಸಮ್ಮ. ಸೊ ನಿಮ್ಗೆ ಹತ್ತೋದಿಕ್ಕೆ ಜಾಸ್ತಿ ಇಷ್ಟ ಇಲ್ಲ, ಬಟ್ ಹಿಲ್ಲಿ ಪ್ಲೇಸಸ್ ಇಷ್ಟ, ದೊಡ್ಡ ದೊಡ್ಡ ಪ್ಲೇಸಸ್ ಇಷ್ಟ ಅಂತಿದ್ರೆ ನೀವು ಈ ಬೆಟ್ಟಕ್ಕೆ ಬರ್ಬೋದು. ಮೆಟ್ಲು ಸ್ಟಾರ್ಟ್ ಆಯ್ತು ನೋಡಿ. ಮೆಟ್ಲಿರೋ ಜಾಗದಲ್ಲಿ ಬರ್ತಾ ಇದ್ದೀನಿ. ನನ್ನ ಅಂದಾಜು ಮೆಟ್ಲಿಗೇನು ಕೊರಿತಾ ಇದ್ದಾರೆ ನೋಡಿ. ಇನ್ನು ಆಲ್ಮೋಸ್ಟ್ ಮೇಲ್ ತನಕ ಮಾಡ್ತಾರೆ ಅಂತ ಆಗುತ್ತೆ ಅನ್ಸತ್ತೆ. ಸೊ ನಿಮ್ಮ ಮನೇಲಿ ಮಕ್ಕಳಿದ್ರು, ಸ್ವಲ್ಪ ವಯಸ್ಸಾದವ್ರು ಇದನ್ನು ಇಷ್ಟ ಹತ್ತೋದಕ್ಕೆ ಏನು ಕಷ್ಟ ಆಗೋದಿಲ್ಲ. ಸೊ ಆರಾಮ್ಸೆ ಕರ್ಕೊಂಬನ್ನಿ. ಇಲ್ಲೇನು ಈ ಒಂದು ಕಲ್ಲು ಕಾಣಿಸ್ತಾ ಇದೆ, ಈ ಕಲ್ಲಿನ ಕೆಳಗೆ ಅಲ್ಲಿನೇ ದೇವ್ರಿರೋದು. ಆ್ಯಕ್ಚುಲಿ ಈ ಕಡೆ ಸೈಡ್ನಿಂದ ಕೂಡ ಹೋಗ್ಬೋದು. ಕಲ್ಲುಗಳ ಮಧ್ಯ ಹೀಗೆ ಬಂದರೆ ನೀವು, ವಾವ್, ಸ್ಪೆಕ್ಟ್ಯಾಕ್ಯುಲರ್. ಓಕೆ ಓಕೆ, ಈ ರೀತಿ ಇದೆ. ಓಕೆ, ಒಳಗೆ ಹೋಗೋಣ. ಒಳಗಿಂದ ಬರ್ತೀನಿ ರೀ. ನಮ್ಮ ಮೇಡಮ್ ಅವ್ರು ಮೆತ್ತಗೆ ಬರ್ತಾ ಇದ್ದಾರೆ, ಒನಕ್ಕೆ ಹೋಗುವ. ಓಕೆ, ನಾವಿವಾಗ ಒಳಗೆ ಬಂದ್ವಿ. ಒಳಗೆ ಬಂದ ನಂತರ ನಿಮ್ಗೆ ಇಲ್ಲೇನು ಕಾಣಿಸ್ತದೆ, ಇಲ್ಲಿನೇ ದೇವ್ರಿರೋದು. ಸೊ ನೀವು ಇಲ್ಲಿಗೆ ಬಂದಾಗ ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು. ನೋಡಿ, ಕಬ್ಬಾರೆ ಗ್ರಾಮ ಅವರಿಂದ ಅಂತಿತ್ತಂತ ಕಾಣುತ್ತದೆ. ಈ ರೀತಿ ಹಾಕಿದ್ದಾರೆ. ಹುಷಾರಾಗಿರ್ಬೇಕಷ್ಟೇ. ನೀವಿಲ್ಲಿ ಜಾರ್ಕೊಂಡು ಕೆಳಗೆ ಹೋಗ್ಬಿಡ್ತೀರಾ. ಬನ್ನಿ ಮೇಡಮ್, ಬನ್ನಿ ನಿಧಾನ. ನಿಮ್ಗೆ ಲೈಟಾಗಿ ತೋರಿಸ್ತೀನಿ. ಒಬ್ರು ಯಾರು ಈ ಕಡೆ ಬಂದಾಗ ಹೇಗಿರ್ತದೆ ಅಂತ ನೋಡಿ. ಮೇಡಮ್, ಹೇಗಿದೆ ಪ್ಲೇಸು?
ಹುಷಾರಾಗಿರ್ಬೇಕು. ಇದು ಸ್ಟೀಪ್ ಇದೆ ಆ್ಯಕ್ಚುಲಿ, ಆಲ್ಮೋಸ್ಟ್ 70-80 ಡಿಗ್ರಿ ಸ್ಟೀಪ್ ಇದೆ. ಹುಷಾರಾಗಿ ಹತ್ಬೇಕು. ಹೀಗೆ ಮುಂದೆ ಹೋಗ್ಬೋದು. ನಡೀರಿ ಮೇಡಮ್ ಮುಂದೆ. ಕಾಲೇನು ಜಾರೋದಿಲ್ಲ, ಬಟ್ ಆದರೂ ಚೂರು ಹುಷಾರಿದ್ರೆ ಒಳ್ಳೇದು. ಬಟ್ ಮಳೆ ಬಂದಾಗ ನೀರಿದ್ದಾಗೆಲ್ಲ ತುಂಬ ಹುಷಾರಿರಬೇಕು. ಇದು ಯಾವ ಪ್ಲೇಸ್ ಗೊತ್ತೇನು? ಇಲ್ಲಿ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾಗ ಇದ್ರೊಳಗೆ ನುಗ್ಗೋ ಕಾಂಪಿಟೇಷನ್ ಮಾಡ್ತಿದ್ವಿ. ಇದ್ರೊಳ ಇಲ್ಲಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ ಬರೋದು. ಇದ್ರಲ್ಲಿ ಬೇಕಾದ್ರೆ ಹೋಗ್ಬೋದು. ಇನ್ನೊಬ್ಬ ಗೌತಮ್ ಅಂತ ಇದ್ದಾನೆ, ಅವನು ಇದ್ರೊಳಗೆ ಬರ್ತಿದ್ದಾನ್ರಿ, ಈ ಚಿಕ್ಕ ಜಾಗದೊಳಗೆ. ಬಟ್ ಚೆಂದಾಗಿರುತ್ತೆ. ಆ್ಯಕ್ಚುಲಿ ಈ ಕಲ್ ಕೆಳಗೆ ಬಂದ್ರಿ ಏನು ತಣ್ಣಗಿದೆ ಗೊತ್ತಾ ಬಾಯಲ್ಲಿ ದುರ್ಗ, ಸೂಪರ್ ತಣ್ಣಗಿದೆ. ಇಲ್ಲಿ ಕೂತ್ಕೊಂಡು ನೀವು ಈ ವ್ಯೂನ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಇಲ್ಲಿ ಬಾ ಬಾ. ಹಾಂ, ನಿಲ್ಲ ನೋಡಿ, ಫೋಟೋಸ್ ಕೂಡ ಏನು ಸಖತ್ ಬರ್ತದಲ್ಲ. ಫ್ಯಾಮಿಲಿಂಗ್ ಕರ್ಕೊಂಬನ್ನಿ, ಆರಾಮಲ್ಲಿ ಎಂಜಾಯ್ ಮಾಡ್ಕೊಂಡು ನೋಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು. ಅದ್ಭುತವಾಗಿದೆ. ನಿಮ್ಮ ಮನೆಯಿಂದ ಚಿಕ್ಕ ಮಕ್ಕಳ ಜೊತೆ ಎಲ್ಲ ಬಂದರೆ ಆಟ ಆಡ್ಲಿಕ್ಕೆ ಕೂಡ ಆಗ್ತದೆ. ಬಟ್ ಹುಷಾರಿರಿ, ಇದರಿಂದ ಆ ಕಡೆ ಹೋಗಿ ಈ ಕಡೆ ಬರಬಹುದು. ಚೆನ್ನಾಗಿದೆ. ನಡೀರಿ ಮೇಡಮ್, ಮುಂದೆ ಏನಿದೆ ನೋಡೋಣ. ಹೇಳಬೇಕು ಅಂತಿಲ್ಲ, ಮೇಡಮ್ ಇವತ್ತೇನೋ ಜೋಶಲ್ಲಿ ಓಡ್ತಾ ಇದ್ದಾರೆ. ಏನೋ ಹುಡುಕ್ತಿದ್ದಾರೆ ಇಲ್ಲಿ. ಹೋಗು ಹೋಗು, ಹೋಗಲಕ್ಕೆ ಹೋಗು. ಮೆಲ್ಲ. ಆ್ಯಕ್ಚುಲಿ ನೋಡಿ, ನಾವು ಬಂಡೆ ಕೆಳಗಿದ್ದೀವಿ, ಇಲ್ಲಿ ತಣ್ಣಗಿದೆ. ಇಲ್ಲಿ ಬಂದು ಕೂತ್ಕೊಂಡು ನೀವು ಒಂದಷ್ಟು ವ್ಯೂನ ಎಂಜಾಯ್ ಮಾಡ್ಕೊಂಡು ನಿಧಾನಕ್ಕೆ ಕೂಡ ಹೋಗ್ಬೋದು. ಮೇಡಮ್ ಹುಷಾರು. ಹಬ್ಬ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ. ಬಗ್ಗೆ ನೀಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ನಾನು ನಿಮ್ಗೆ ಆ ಕಡೆಯಿಂದ ಕರ್ಕೊಂಬಂದು ತೋರಿಸ್ದೆ ಅಲ್ಲ, ಅದು ಆ ಕಡೆ ಬರ್ತದೆ. ಬಟ್ ಇಲ್ಲಿಂದ ಕೂಡ ವ್ಯೂ ಅದ್ಭುತವಾಗಿದೆ. ಹಾಂ, ಓಕೆ, ನಾವು ಈ ಕಡೆ ನೋಡಿದ್ದಾಯ್ತು, ವ್ಯೂ ಎಲ್ಲ ನೋಡಿದ್ವಲ್ವ. ಈಗ ಆ ಕಡೆ ಹೋಗೋಣ ಬನ್ನಿ. ಅಂದರೆ ಈ ಕಡೆ ದೇವರನ್ನು ನೋಡಿ ಈ ಕಡೆ ಬಂದರೆ ಈ ವ್ಯೂ ಸಿಗ್ತದೆ. ಸೊ ಇದೇ ಆ ಕಡೆ ಹೋದರೆ ಆ ಕಡೆ ಊರು ಕಾಣುತ್ತೆ. ನೋಡಿ, ಇಷ್ಟು ಬೆಟ್ಟ ಇರೋದು ಅಲ್ಲಿ ತನಕ ಇದೆ. ವಾವ್, ಇಲ್ಲಿ ಗಾಳಿ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿಂದ ನೋಡಿ ಕಾಣಿಸುತ್ತೆ, ಇದೆ ನಾವು ಬಂದಿದ್ದ ದಾರಿ. ನೋಡಿ, ಓವರ್ ಆಲ್ ವ್ಯೂ ಈ ಥರ ಇರ್ತದೆ.